ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ಮತ್ತೊಂದು ಮಾನಗೇಡಿ ಕೃತ್ಯ ಬಯಲಾಗಿದೆ. ಮಹಿಳಾ ಅಧಿಕಾರಿಗೆ ಟಾರ್ಚರ್ ಕೊಟ್ಟು ಅವರ ವಿಡಿಯೋ ಚಿತ್ರೀಕರಣ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದಂಥ ಕೇಸು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಈಗ ಮತ್ತೊಂದು ಅಂಥದ್ದೇ ಘಟನೆ. ವಿದ್ಯುತ್ ಬಲ್ಬ್ನ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಿದ್ರು ನಕಲಿ ಪತ್ರಕರ್ತರು. ಜಿಲ್ಲಾ ಮಟ್ಟದ ಅಧಿಕಾರಿಯ ಮನೆಯಲ್ಲಿ ಕ್ಯಾಮೆರಾ ಇಟ್ಟು ವಿಡಿಯೋ ಚಿತ್ರೀಕರಿಸಿದ್ದಾರೆ ಮತ್ತು ಆ ವಿಡಿಯೋವನ್ನು ಮುಂದಿಟ್ಟುಕೊಂಡು ಲಕ್ಷ ಲಕ್ಷ ರೂಪಾಯಿ ಪೀಕಿದ್ದಾರೆ. ಮೊನ್ನೆ ಈ ನಕಲಿ ಪತ್ರಕರ್ತರು ಒಂದು ಕೇಸಲ್ಲಿ ಅರೆಸ್ಟ್ ಆದರು. ಆ ಕೇಸಲ್ಲಿ ಅರೆಸ್ಟ್ ಆಗಿ ಇವರ ಮೊಬೈಲನ್ನ ತಡಕಾಡಿದಾಗ ಮತ್ತೊಂದು ಅಧಿಕಾರಿಗೂ ಕೂಡ ಇದೇ ರೀತಿ ಇವರು ಬ್ಲ್ಯಾಕ್ ಮೇಲ್ ಮಾಡಿರೋದು ಗೊತ್ತಾಗಿದೆ. ಒಂದು ಕೇಸ್ ಏನಾಗಿತ್ತು, ಆ ಕೇಸ್ನ ಸಂದರ್ಭದಲ್ಲಿ ಒಂದಿಷ್ಟು ಪತ್ರಕರ್ತರನ್ನ, ನಕಲಿ ಪತ್ರಕರ್ತರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವರ ಮೊಬೈಲನ್ನು ತಡಕಾಡಿದಾಗ, ಮೊಬೈಲಲ್ಲಿದ್ದಂಥ ವಿಡಿಯೋಗಳನ್ನು ರೀಸ್ಟೋರ್ ಮಾಡಿದಾಗ ಮತ್ತೊಬ್ಬ ಅಧಿಕಾರಿಗೂ ಕೂಡ ಇದೇ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಮತ್ತು ಅವರಿಂದ ದುಡ್ಡು ಪೀಕಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಇದನ್ನ ನೋಡ್ತಾ ಇದ್ರೆ ಇವರ ಲೀಸ್ಟಲ್ಲಿ ಇನ್ನೊಂದಿಷ್ಟು ಜನ ಇರುವಂತ ಶಂಕೆ ಮೂಡ್ತಾ ಇದೆ. ದೊಡ್ಡ ನೆಟ್ವರ್ಕ್ ಅಂತ ಇದು. ಹೌದು ರಕ್ಷತ್, ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದ್ದ ಮಹಿಳಾ ಅಧಿಕಾರಿ ಬ್ಲ್ಯಾಕ್ ಮೇಲ್ ಪ್ರಕರಣ ಇದೆ. ಇದೀಗ ಮತ್ತೊಂದು ತಿರುವನ್ನು ಪಡೆದುಕೊಂಡಿರುವಂಥದ್ದು. ನೋಡಿ, ಕಳೆದ 15 ದಿನಗಳ ಹಿಂದಷ್ಟೇ ಮಹಿಳಾ ಅಧಿಕಾರಿ ಮನೆಗೆ ನುಗ್ಗಿ ಅವರ ಅಧಿಕಾರಿ ಇಲ್ಲದೇ ಇದ್ದಂಥ ಸಮಯದಲ್ಲಿ ಮನೆಯ ಹೋಲ್ಡರ್ನ ವಿದ್ಯುತ್ ಬಲ್ಬ್ ಹೋಲ್ಡರ್ ಇರುತ್ತೆ, ಅದರಲ್ಲಿ ರಹಸ್ಯ ಕ್ಯಾಮ್ರಾಗಳು 7-8 ಕಡೆ ರಹಸ್ಯ ಕ್ಯಾಮ್ರಾನ ಇಟ್ಟು ಆ ಮಹಿಳೆ ಬೇರೆ ವ್ಯಕ್ತಿಯೊಂದಿಗೆ ಖಾಸಗಿ ಕ್ಷಣಗಳನ್ನ ಕಡಿತಕ್ಕಂಥ ಸಮಯದಲ್ಲಿ ಆ ಎಲ್ಲ ದೃಶ್ಯಾವಳಿಗಳನ್ನು ಸೆರೆ ಹಿಡಿದು ಬಳಿಕ 50 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ರು. ಬಳಿಕ ಮಹಿಳಾ ಅಧಿಕಾರಿಗೆ 2 ತಿಂಗಳ ಕಾಲ ಕಿರುಕುಳ ಕೊಟ್ಟಿದ್ರು. ಹಣ ಕೊಡದೇ ಇದ್ದ ಹಿನ್ನೆಲೆಯಲ್ಲಿ ಕೊಡೋಕ್ಕೆ ಆಗಲ್ಲ ಅಂದಾಗ ಮಹಿಳಾ ಅಧಿಕಾರಿ ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿಯನ್ನು ನೀಡಿದ್ರು. ಆಗ ನಗರ ಪೊಲೀಸ್ ಆಯುಕ್ತರು ಮಾಳಮಾರುತಿ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಿ, ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ಹೇಳಿದ್ರು. ಈಗ ಪ್ರಕರಣ ದಾಖಲಾಗಿ 3 ಆರೋಪಿಗಳನ್ನ ಬಂಧಿಸಿದ್ರು. ಈಗ ಆ ಆರೋಪಿಗಳ ಮೊಬೈಲ್ ಅನ್ನ ರಿಸ್ಟೋರ್ ಅನ್ನ ಮಾಡಿದಾಗ ಮತ್ತೊಬ್ಬ ಅಧಿಕಾರಿಯು ಕೂಡ ಇದೇ ರೀತಿಯವರು ಏನು ಬೆದರಿಕೆಯನ್ನು ಹಾಕಿದ್ರು. ದೃಶ್ಯಗಳನ್ನ ಸೆರೆ ಹಿಡಿದು, ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರುವ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಆರೋಪಿಗಳನ್ನ ಮೊದಲು ಮಹಿಳಾ ಅಧಿಕಾರಿ ಪ್ರಕರಣ ಸಂಬಂಧಿಗೆ ಜೈಲಿಗೆ ಹಾಕಿದ್ರು. ಯಾವಾಗ ರಿಸ್ಟೋರ್ ಆದ ಬಳಿಕ 100ಕ್ಕೂ ಅಧಿಕ ಅಧಿಕಾರಿಗಳ ನಗ್ನ ವಿಡಿಯೋ ಸಿಕ್ಕ ಹಿನ್ನೆಲೆಯಲ್ಲಿ ಮತ್ತೆ ಈಗ ಮಾಳಮಾರುತಿ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಿರುವಂಥದ್ದು. ವಿಚಾರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಹೌದು, ನಾವು ಹಿಂದೆ ಕೂಡ ಈ ರೀತಿ ಮಾಡಿರೋದಾಗಿ ಕೂಡ ಈಗ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವಂಥ ಕಳೆದ ಹಲವು ವರ್ಷಗಳಿಂದ 3 ಆರೋಪಿಗಳು ಇದೇ ಒಂದು ಕೆಲಸವನ್ನು ಕಾಯಮಾಗಿ ಮಾಡಿಕೊಂಡು ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ರು. ಅಧಿಕಾರಿಗಳಿಂದ ಲಕ್ಷ ಹಣ ವಸೂಲಿ ಮಾಡ್ತಿರೋದು ಈಗ ಆ ತನಿಖೆಯಿಂದ ಬಹಿರಂಗಗೊಂಡಿರುವಂಥದ್ದು. ಹೀಗಾಗಿ ಪ್ರಕರಣವನ್ನ ಮತ್ತೆ ಮಾಳಮಾರುತಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈಗ ಅವರೆಲ್ಲ ಮೊಬೈಲ್ಗಳನ್ನ ರಿಸ್ಟೋರ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಕಾಲ್ ಡೀಟೇಲ್ಸ್ ಅನ್ನ ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಇವತ್ತು 3 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಅಂತ್ಯ ಆಗಲಿದೆ. ಮತ್ತೆ 3 ಆರೋಪಿಗಳನ್ನ ಹಿಂಡಲ್ಗಾ ಜೈಲಿಗೆ ರವಾನಿಸೋಕೆ ಮಾಳಮಾರುತಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದೆಡೆ ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವ ಪ್ರಯತ್ನ ಕೂಡ ಈಗ ಪೊಲೀಸರು ಮಾಡ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.